ಇದೇ ನೋಡಿ ನಮ್ಮ ಲೇಔಟು. ಆದರೆ ಇದೆಲ್ಲ ಎಲ್ಲರೂ ಹಂಗೆ ಹೇಳೋದು, ಇದೆ ಖಾಲಿ ಜಾಗ ತೋರಿಸ್ಬಿಟ್ಟು ಲೇಔಟ್ ಅಂತ. ನಮ್ದೆಲ್ಲ ರೆಡಿ ಇದೆ. ಇದೇ ಮೈನ್ ರೋಡು, ಇಲ್ಲಿದೆ ನೋಡಿ ನಮ್ಮ ಪ್ರೀಮಿಯಂ ಲೇಔಟು. ನಮ್ಮ ಲೇಔಟ್ ಎಷ್ಟು ಚೆನ್ನಾಗಿ ಪ್ರೈಮ್ ಲೊಕೇಶನಲ್ಲಿ ಇದೆ ಅಂತಂದರೆ ನೋಡಿ, ಬಾಡಿಗೆ ಮನೆಗಳು 17,000 2 BHK ಹೋಗ್ತಾ ಇದೆ, 1 BHK 7,000 ಹೋಗ್ತಾ ಇದೆ. ಇದೇ ನಮ್ಮ ಲೇಔಟ್ ಎಂಟ್ರೆನ್ಸು, ವಿತ್ ಸೆಕ್ಯೂರಿಟಿ ಕೂಡ ಇರ್ತಾರೆ. ನೋಡಿ ನಮ್ಮ ಲೇಔಟ್ ಒಳಗಡೆ ಬಂದ ತಕ್ಷಣ ಎಷ್ಟು ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಫ್ಯಾಮಿಲಿ ಕೂಡ ಸ್ಟೇ ಇದ್ದಾರೆ. ಪ್ರೀಮಿಯಂ ಇರೋ ಸೈಟು ಮತ್ತೆ ಸಿಗೋದಿಲ್ಲ, ಈ ಚಾನ್ಸ್ ಮತ್ತೆ ಸಿಗಲ್ಲ. ಲೇಔಟ್ ಪಕ್ಕದಲ್ಲೇ ನಿಮಗೆ 1,77,00,000 ಹೇಳ್ತಿದ್ದಾರೆ ಒಂದು ವಿಲ್ಲಾ ಕಾಸ್ಟು. ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ನಿಮಗೆ ಸೈಟ್ ಕೊಡ್ತಾ ಇದೀವಿ. 1,20,000 ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟು. ವಿಡಿಯೋ ನೋಡಿ ಬಂದವ್ರಿಗೆ ಬರೀ 9 ಲಕ್ಷ ತೊಗೊಂಡು ಬನ್ನಿ, ಡೌನ್ ಪೇಮೆಂಟ್ ಮಾಡಿ, ಉಳಿದಿದ್ದು ನಿಮಗೆ EMI ಮಾಡಿಕೊಡ್ತೀವಿ. ವೀಕ್ಷಕರೇ, ನಿಮ್ಮೆಲ್ಲರ ಡಿಮ್ಯಾಂಡಿಂದ ಈ ಖಾತಾ ಪ್ರಾಪರ್ಟಿ ತಂದಿದ್ದೀನಿ. ಇವತ್ತೇ ಬುಕ್ ಮಾಡ್ಕೊಳ್ಳಿ, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅವರವ್ರ ಸೈಟ್ ಮೇಲೆ ಹೆಸರೇ ಬರೆದಿಟ್ಟಿದ್ದೀವಿ, ಆರತಿ ಅಂತ, ಇಲ್ಲಿ ನೋಡಿ ಮೋನಿಕಾ ಅಂತ, ಅಲ್ಲಿ ಪ್ರಿಯಾಂಕಾ ಅಂತ. ನಮ್ಮ ಲೇಔಟಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸು ಬರುತ್ತೆ, ನಮ್ಮ ಲೇಔಟಲ್ಲಿ ಮನೆ ಕಟ್ಟಿ ಒಳ್ಳೆ ಬಾಡಿಗೆನೂ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಕಡಿಮೆ ಬಜೆಟಲ್ಲಿ ಒಳ್ಳೆ ಸೈಟ್ ಹುಡುಕ್ತಾ ಇದ್ದಾರಾ? ನಿಮಗಾಗಿ ಇವತ್ತೊಂದು ಪ್ರೀಮಿಯಂ ಆಗಿರುವಂಥ ಲೇಔಟ್ಗೆ ಬಂದಿದ್ದೇವೆ. ಇಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟೊಂದು ಮನೆ ಇದಾವಂತ. ನೂರಾರು ಮನೆಗಳ ಮಧ್ಯೆ ಈ ಒಂದು ಡೆವಲಪ್ಡ್ ಸೈಟ್, ಅದನ್ನು ಡೈರೆಕ್ಟ್ ಓನರಿಂದ ನಿಮಗೆ ಸಿಗ್ತಾ ಇದೆ. ಒಂದಲ್ಲ ಎರಡಲ್ಲ, ತುಂಬ ಸೈಟ್ಸ್ ಇಲ್ಲಿ ಇದ್ದಾವೆ. ಆದರೆ ಅವೈಲೇಬಲ್ ಇರೋದು 10 ಮಾತ್ರ. ಯಾರು ಫಸ್ಟ್ 10 ಮೆಂಬರ್ಸ್ ಬರ್ತೀರಾ ಅಂಥವ್ರಿಗೆ ಮಾತ್ರ ಈ ಒಂದು ಲೇಔಟಲ್ಲಿ ಸೈಟ್ ಸಿಗ್ತಾ ಇದೆ. ಜೊತೆಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಹೌದು, ಇವತ್ತು ಬುಕ್ಕಿಂಗ್ ಮಾಡ್ಕೊಳ್ಳಿ, ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನಿಸ್ತದೆ. ಈ ಖಾತಾನಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸಹಿತ ಆಗುತ್ತೆ. ಬನ್ನಿ ಈಗ ಇಲ್ಲಿನ ಸರ್ ಜೊತೆಗೆ ಸೇರೋಣ, ಯಾವ ತರ ಎಲ್ಲ ಇದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಮ್ಮ ಜೊತೆಯಲ್ಲಿ ಲಕ್ಷ್ಮೀಪತಿ ಸರ್ ಸಹಿತ ಅವೈಲೇಬಲ್ ಇದ್ದಾರೆ, ಈ ಒಂದು ಕಂಪ್ನಿಯ ಮ್ಯಾನೇಜರ್. ಹಲೋ ಸರ್. ಹಲೋ ಅಮಿತ್ ಅವರೇ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ನಮ್ಮ ಕಂಪ್ನಿ MS ಪ್ರಾಜೆಕ್ಟ್ ಅಂತ. ನಾವು ಇವಾಗ ಅನ್ನಪೂರ್ಣೇಶ್ವರಿ ಲೇಔಟಲ್ಲಿ ಇದ್ದೀವಿ ಸರ್. ಓಕೆ, ಸೊ ಹೇಳಿ ಸರ್, ಎಲ್ಲಿ ಬಂದಿದ್ದೇವೆ ಎಕ್ಸಾಕ್ಟ್ ನಾವು ಹೇಳೋದಾದ್ರೆ? ಆನೇಕಲ್ ಟೌನ್ ಅಟ್ಯಾಚಲ್ಲಿ ಜಿಗ್ರಿಗೆ ಹೋಗೋ ರೋಡಲ್ಲಿ ಇದ್ದೀವಿ ಸರ್. ಈಗ ತುಂಬಾ ಲೇಔಟ್ಸ್ ಎಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಎಲ್ಲರಿಗೂ ಗೊತ್ತು. ಸೊ ನಿಮ್ಮ ಲೇಔಟ್ ಯಾವ ತರ ಇದೆ ಸರ್? ಅದೇ ಅಮಿತ್ ಅವರೇ, ನಾನು ನಿಮಗೆ ಅದೇ ಕ್ಲಾರಿಟಿ ಕೊಡೋಕೆ ಬರ್ತಾ ಇದ್ದೀನಿ. ಈ ಖಾತಾ ಅಂತ ತುಂಬ ಜನ ಕ್ಲೈಂಟ್ಸು ಸರ್ ಖಾತಾ ಇದೆಯಾ ಅಂತ ಕೇಳ್ತಿದ್ದಾರೆ. ತುಂಬ ಕಡೆ ಖಾತಾ ಇಲ್ದಿರೋ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾಪ್ ಆಗಿದೆ. ಹೌದು, ನಮ್ಮದು ರೆಡಿ ಫಾರ್ ರಿಜಿಸ್ಟ್ರೇಷನು, ಖಾತಾ ಇದೆ, ಲೀಗಲ್ ಬುಕ್ ಇದೆ. ಲೀಗಲ್ ತೋರಿಸಿ 100% ರಿಜಿಸ್ಟ್ರೇಷನು ಇವತ್ತೇ ಬುಕ್ ಮಾಡಿ, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಸ್ ಸರ್. ಈಗ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀರಾ ಸರ್ ಲೇಔಟ್ ಬಗ್ಗೆ? ಹಾಂ, ಹೇಳ್ತೀನಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾದ್ರೆ ಎಷ್ಟು ಎಕರಲ್ಲಿ ಪ್ರಾಜೆಕ್ಟ್ ಮಾಡಿದ್ದೀರಾ ಸರ್? 1 ಎಕರ್ ಪ್ರಾಜೆಕ್ಟು ನಮ್ಮದು. ಓಕೆ. DC ಕನ್ವರ್ಷನ್ನು, ಇಂಡಿವಿಜುವಲ್ ಈ ಖಾತಾ. ಎಸ್. 30-40 ಡೈಮೆನ್ಷನ್ ಇದೆ, ಮತ್ತು 900 ಅಡಿ ಡೈಮೆನ್ಷನ್ ಕೂಡ ಇದೆ. ಟೋಟಲ್ ನಮ್ಮ ಲೇಔಟಲ್ಲಿ 22 ಸೈಟು. ಅದರಲ್ಲಿ 10 ಸೈಟು ರಿಜಿಸ್ಟ್ರೇಷನ್ ಆಗಿದೆ, ಇನ್ನು 12 ಸೈಟು ವೇಕೆಂಟ್ ಇದೆ. 10 ಸೈಟು ರಿಜಿಸ್ಟ್ರೇಷನ್ ಬೇಗ ಆಗೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಪ್ರಾಪರ್ಟಿ ಮೈನ್ ರೋಡ್ ಅಟ್ಯಾಚಲ್ಲೇ ಇರೋದ್ರಿಂದ, ಪ್ಲಸ್ ಮನೆಗಳಾಗಿದೆ ಆಲ್ರೆಡಿ. ಮನೆಗಳು ವಾಸ ಮಾಡ್ತಿದ್ದಾರೆ, ಪ್ಲಸ್ ರೆಂಟ್ಗೂ ಬರ್ತಾ ಇದ್ದಾರೆ. ಈ ತರ ನೋಡಿ, ಕಂಪ್ಲೀಟ್ ಮನೆಗಳ ಮಧ್ಯದಲ್ಲೇ ಈ ಲೇಔಟ್ ಇದೆ. ಈಗ ಬರೀ ಎಷ್ಟು ಅವೈಲೇಬಲ್ ಇದಾವೆ ಸರ್? ಇವಾಗ 10 ಸೈಟ್ ವೇಕೆಂಟ್ ಇದೆ ಅಮಿತ್. 10 ಮಾತ್ರ ಅವೈಲೇಬಲ್ ಇದೆ ಸರ್. ಅಮ್ಯುನಿಟೀಸ್ ನೋಡೋದಾದ್ರೆ ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಅಮ್ಯುನಿಟೀಸು ನಾವು ಆಸ್ ಪರ್ ಲಾ ಪ್ರಕಾರ ಏನು ಗೌರ್ಮೆಂಟ್ ರೂಲ್ಸ್ ಇದೆ ಅದ್ರ ಪ್ರಕಾರನೇ ಮಾಡಿದ್ದೀವಿ, ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಬೇಸಿಕ್ ಅಮ್ಯುನಿಟೀಸು ನೀವು ನೋಡ್ತಾ ಇರ್ಬೋದು. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಓಕೆ, ಡ್ರೈನೇಜ್ ಇದೆ. ಎಸ್. ಅದೇ ಥರ ನಮಗೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀವಿ. ಹೌದು. ಸೊ ಎಲ್ಲ ಸೈಟ್ ನಂಬರ್ಗಳಿದ್ದಾವೆ, ಎಲ್ಲ ಸೈಟ್ಗಳಿಗೂ ನಂಬರು ಮತ್ತು ಬಾರ್ಡರ್ ಸ್ಟೋನ್ಸ್ ಕೂಡ ನಾವು ಹಾಕಿದ್ದೀವಿ ಅಮಿತ್. ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀವಿ, ಹಾಗೆ ನಮಗೆ ವಾಟರ್ ಕನೆಕ್ಷನ್ ಕೂಡ ಇದೆ ಈಚ್ ಸೈಟ್ಗೂ. ಸೈಟ್ ನಂಬರ್ಸ್ ಇದ್ದಾವೆ ಈಚ್ ಸೈಟಲ್ಲೂ, ಹಾಗೆ ಟ್ರಾನ್ಸ್ಫಾರ್ಮರ್ ಕೂಡ ಇದೆ ಸರ್. ಓಕೆ, ಎಲ್ಲ ಅಮ್ಯುನಿಟೀಸ್ ರೆಡಿ ಇದೆ ಸರ್? ಹೌದು ಸರ್, ರೆಡಿ ಇದೆ. ಇಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು. ಅಕ್ಕಪಕ್ಕ ಕೂಡ ನಿಮಗೆ ಮನೆಗಳಿದೆ ಸರ್. ಆಲ್ರೆಡಿ ತುಂಬ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಏನು ಪ್ರೂಫ್ ಇದೆ ಸರ್? ಪ್ರೂಫ್ ನೋಡಿ, ನಾವು ಅವರವ್ರ ಸೈಟ್ ಮೇಲೆ ಹೆಸರೇ ಬರೆದಿಟ್ಟಿದ್ದೀವಿ, ಆರತಿ ಅಂತ, ಇಲ್ಲಿ ನೋಡಿ ಮೋನಿಕಾ ಅಂತ, ಅಲ್ಲಿ ಪ್ರಿಯಾಂಕಾ ಅಂತ, ಅದೇ ರೀತಿ ಅಲ್ಲಿ ದಿಲೀಪ್ ಕುಮಾರ್ ಅಂತ. ರಿಜಿಸ್ಟ್ರೇಷನ್ ಆಗಿ ನೆಕ್ಸ್ಟ್ ಡೇಗೆ ನಾವು ಸೈಟ್ ನಂಬರ್ ಜೊತೆಗೆ ಅವ್ರ ಹೆಸರು ಬರೆದಿಟ್ಟಿವಿ. ತುಂಬ ಕಸ್ಟಮರ್ಗೆ ಒಂದು ಡೌಟ್ ಇರುತ್ತೆ ಸರ್, ವೀಡಿಯೋ ನೋಡ್ತೀವಿ, ಹೋದಾಗ ಎಲ್ಲೋ ಬೇರೆ ಕಡೆ ಇರುತ್ತೆ ಸೈಟು ಅಂತ ತುಂಬ ಡೌಟ್ಸ್ ಇರುತ್ತೆ. ನಮ್ಮ ಫೋನ್ ಮಾಡಿದಾಗ ಹೇಳ್ತಿರ್ತಾರೆ. ಆ ಥರ ಡೌಟ್ಸ್ ಏನೂ ಇಲ್ಲ. ನಮ್ಮ ಮೈನ್ ರೋಡ್ ಪ್ರಾಪರ್ಟಿನೇ ಇದು. ಮೈನ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಗ್ರ್ಯಾಂಡ್ ಆರ್ಚ್ ಇದೆ, ವಿತ್ ಸೆಕ್ಯೂರಿಟಿ ಇರ್ತಾರೆ. ಅದೇ ರೀತಿ ಒಳಗಡೆ ಬಂದಾಗ 40 ಅಡಿ ರೋಡ್ ಇದೆ ನಮ್ಮ ಪ್ರಾಪರ್ಟಿಗೆ. ಪ್ಲಸ್ ನಮ್ಮ ಪ್ರಾಪರ್ಟಿ ಒಳಗಡೆ ನೋಡಿದ್ರೆ ಸರೌಂಡಿಂಗ್ ಕಾಂಪೌಂಡ್ ವಾಲ್ ಕೂಡ ಇದೆ. ಸೊ ಸೆಕ್ಯೂರಿಟಿ ಬಗ್ಗೆ ನೀವೇನು ಭಯಪಡೋದು ಬೇಡ, ನೀವು ಬರ್ಬೋದು, ರಿಜಿಸ್ಟ್ರೇಷನ್ ಮಾಡಿ ನೆಕ್ಸ್ಟ್ ಡೇನೇ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಸರ್, ಯಾರೇ ಸೈಟ್ ಪರ್ಚೇಸ್ ಮಾಡಬೇಕಂದ್ರೆ ಅಕ್ಕಪಕ್ಕ ಡೆವಲಪ್ಮೆಂಟ್ ಏನಿದೆ ಅಂತ ಕೇಳ್ತಾರೆ. ಸೊ ಹೇಳಿ ಸರ್, ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು? ಪಾಯಿಂಟ್ ನಂಬರ್ 1, ನಿಮಗೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಬರೀ ಸೈಟಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನೀವು ರೀಸೇಲಿಗೆ ನೋಡ್ಕೋಬೋದು. ಫಸ್ಟ್ ಆಫ್ ಆಲ್ ಪಕ್ಕದಲ್ಲೇ ಲೇಔಟಲ್ಲಿರೋದು ಮನೆಗಳಿರೋದ್ರಿಂದ ಇಮಿಡಿಯೇಟಾಗಿ ರೀಸೇಲ್ ಕೂಡ ನಿಮಗೆ ಈಸಿ ಆಗುತ್ತೆ. ಮತ್ತು ಮನೆ ಕಟ್ಟಿ ನೀವು ರೆಂಟ್ ಪರ್ಪಸ್ ನೋಡೋದಾದರೂ ಮನೆ ಕಟ್ಟಿದ ತಕ್ಷಣ ಬಾಡಿಗೆ ಕೂಡ ಬರುತ್ತೆ ಅಮಿತ್ ಅವರೇ. ಎಷ್ಟು ಬಾಡಿಗೆ ಬರುತ್ತೆ ಸರ್ ಇಲ್ಲಿ?
2 BHK ನಿಮಗೆ 17,000 ಬರ್ತಾ ಇದೆ, 1 BHK ನಿಮಗೆ 7,000 ಬರ್ತಾ ಇದೆ. ನಮ್ಮ ಲೇಔಟ್ ಆಪೋಸಿಟಲ್ಲೇ ನೋಡೋದಾದರೆ ನಿಮಗೆ ರಿಷಿ ಪಬ್ಲಿಕ್ ಸ್ಕೂಲ್ ಇದೆ ಮತ್ತು ಆನೇಕಲ್ ಪಬ್ಲಿಕ್ ಸ್ಕೂಲ್ ಇದೆ. ಅದೇ ನಂತರ ತುಂಬ ಹೇಳ್ಬೇಕಂದ್ರೆ ತುಂಬ ಸ್ಕೂಲ್ಸ್ ಇದ್ದಾವೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ನಿಮಗೆ ಹತ್ರ ಆಗುತ್ತೆ. ಓಕೆ. ಸರಸ್ವತಿ ವಿದ್ಯಾಮಂದಿರ ಇಲ್ಲಿಂದ ನಿಮಗೆ ಒಂದು 500 ಮೀಟರ್ ಆಗುತ್ತೆ ಅಷ್ಟೇ ಅಮಿತ್ ಅವರೇ. ಎಸ್, ಮತ್ತೆ ಹಾಸ್ಪಿಟಲ್ ವೈಸ್ ಎಲ್ಲಾನು ಇದಾವೆ ಸರ್ ಇಲ್ಲಿ? ಅತಿಥಿ ಹಾಸ್ಪಿಟಲ್ ಇದೆ ಮತ್ತು ವಿಜಯ ನರ್ಸಿಂಗ್ ಹೋಮ್ ಇದೆ, ತುಂಬ ಹಾಸ್ಪಿಟಲ್ಗಳಿದ್ದಾವೆ. ಯಾಕಂದರೆ ಟೌನ್ ಅಟ್ಯಾಚ್ ಇರೋದ್ರಿಂದ ನಮ್ಮ ಪ್ರಾಪರ್ಟಿ, ಸೊ ಇದು ಬೇಸಿಕ್ ನೀಡ್ಸ್ ಎಲ್ಲ ತುಂಬ ಹತ್ರ ಇದೆ ಅಮಿತ್ ಅವರೇ. ಹೌದು, ಮೇನ್ ಆನೇಕಲ್ ಸಿಟಿನಲ್ಲೇ ಇರೋದ್ರಿಂದ ತುಂಬಾನೇ ಎಲ್ಲ ಫೆಸಿಲಿಟೀಸ್ ಸಿಗ್ಬಿಡುತ್ತೆ. ಹೌದು ಸರ್, ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ಥರ ಎಲ್ಲ ಸಿಗುತ್ತೆ ಸರ್ ಇಲ್ಲಿ? ಆನೇಕಲ್ ಅಂದರೆ ತುಂಬ ದೂರ ಇಲ್ಲ, ಬೆಂಗಳೂರಿಗೆ 5 ಬೆರಳು ಹೇಗಿದೆಯೋ ಅದೇ ಥರ 5 ರೂಟ್ಸ್ ಇದ್ದಾವೆ. ಮೆಜೆಸ್ಟಿಕ್ಕಿಂದ ಆನೇಕಲ್ ಬರ್ಬೋದು, ಚಂದಾಪುರದಿಂದ ಆನೇಕಲ್ ಬರ್ಬೋದು, ಅದೇ ರೀತಿ ಹೊಸೂರಿಂದ ಆನೇಕಲ್ ಬರ್ಬೋದು, ಹತ್ತಿಬೇಲೆಯಿಂದ ಆನೇಕಲ್ಗೆ ಬರ್ಬೋದು, ತಳಿ ಅಂತ ತಮಿಳ್ನಾಡು ಅಲ್ಲಿಂದ ಕೂಡ ನಮಗೆ ಆನೇಕಲ್ಗೆ ಬರ್ಬೋದು. ಎಲ್ಲ ಇಂದ ಬಸ್ ಫೆಸಿಲಿಟಿ ಇದೆ ಸರ್? KSRTCನೂ ಇದೆ, BMTCನೂ ಇದೆ. ಓಕೆ ಸರ್, ಮತ್ತೆ ರೈಲ್ವೆ ಸ್ಟೇಷನ್ ಎಲ್ಲಾನು ಇದೆಯಾ ಸರ್ ಇಲ್ಲಿ ಹತ್ರ? ಬರೀ 4 ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟಿಂದ. ಯಾವ ರೈಲ್ವೆ ಸ್ಟೇಷನ್ ಇದೆ ಸರ್? ಆನೇಕಲ್ ರೈಲ್ವೆ ಸ್ಟೇಷನ್. ಓಕೆ, ಈ ಥರ ನೋಡಿ ಟ್ರಾನ್ಸ್ಪೋರ್ಟೇಷನ್ಗೂ ತುಂಬ ಈಸಿ ಆಗಿರುತ್ತೆ, ಈಸಿಲಿ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಕ್ಲೈಂಟ್ಸಿಗೆ ಒಂದು ಡೌಟ್ ಇದೆ, ಆನೇಕಲ್ ಅಂದಿದ ತಕ್ಷಣ ಸರ್ ಆನೇಕಲ್ ಬೆಂಗಳೂರಿಂದ ಹೊರಗಡೆ ಇದೆ ಅಂತಾರೆ. ಬೆಂಗಳೂರಲ್ಲೇ ಇದೆ ಆನೇಕಲ್ಲು. ನಾನು ಹೇಳ್ತೀನಿ ಡೀಟೇಲ್ಸ್ ನಿಮಗೆ. ತಾಲೂಕ್ ಆಫೀಸ್ ಇದೆ, ಕೋರ್ಟ್ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ಇನ್ನೇನು ಬೇಕು ನಿಮಗೆ? ಎಲ್ಲ ಕಸ್ಟಮರ್ಗೂ ಒಂದೇ ರಿಕ್ವೆಸ್ಟ್, ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಇಷ್ಟು ಪ್ರೀಮಿಯಂ ಇರೋ ಸೈಟು ಮತ್ತೆ ಸಿಗೋದಿಲ್ಲ, ಈ ಚಾನ್ಸ್ ಮತ್ತೆ ಸಿಗಲ್ಲ. ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ತುಂಬ ಕಸ್ಟಮರ್ ಕೇಳ್ತಾ ಇದ್ರಿ, ಸರ್ ನನಗೆ ಲೋ ಬಜೆಟ್ ಇದೆಯಾ ಡೌನ್ ಪೇಮೆಂಟ್ ಅಂತ. ಬರೀ 9 ಲಕ್ಷ ತಗೊಬನ್ನಿ, ಉಳಿದಿದ್ದು ಬ್ಯಾಂಕ್ EMI ಮಾಡ್ಕೊಡ್ತೀವಿ. ಓಕೆ, ಏನು ರೇಟ್ ಆಗುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್ ನೋಡೋದಾದ್ರೆ? 3,100 ರೂಪಾಯಿ ಇದೆ. ಇವಾಗ ಬೇಗ ಬುಕ್ಕಿಂಗ್ ಮಾಡೋರಿಗೆ 100 ರೂಪಾಯಿ ಡಿಸ್ಕೌಂಟ್ ಡೈರೆಕ್ಟ್ ಮಾಡ್ತಾ ಇದ್ವಿ. 3,000 ಸ್ಕ್ವೇರ್ ಫೀಟ್ ಮಾಡ್ಕೊಡ್ತಾ ಇದೀವಿ. 100 ರೂಪಾಯಿ ಅಂತ ಇದ್ದೀರಲ್ಲ, ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ ಮೈಂಡಲ್ಲಿ? 1,20,000 ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟು ವಿಡಿಯೋ ನೋಡಿ ಬಂದವ್ರಿಗೆ. ಇಷ್ಟು ಸೂಪರ್ ಆಗಿರುವಂತ ಲೇಔಟ್ ಅಲ್ಲಿ ಮತ್ತೆ ಡೈರೆಕ್ಟ್ ಓನರ್ ಇಂದ ಸಿಗ್ತಾ ಇದೆ ಅಲ್ವಾ ಸರ್? ಹೌದು, ನೋ ಬ್ರೋಕರೇಜ್, ಯಾರು ಬ್ರೋಕರೇಜ್ ಇಲ್ಲ. ನಾವೇ ಡೆವಲಪರ್ಸ್, ನಾವೇ ಬಿಲ್ಡರ್ಸ್. ಓಕೆ, ಡೈರೆಕ್ಟ್ ಓನರ್ ಇಂದ ಸಿಗೋದ್ರಿಂದ ತುಂಬಾ ಕಡಿಮೆ ಸಿಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಏನ್ ರೇಟ್ ಇದೆ ಸರ್ ಈಗ? 3,500 3,800 ನಡೀತಾ ಇದೆ ಈಗ ಪ್ರೈಸ್. ನೀವು ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ನಾವೇ ಡೈರೆಕ್ಟ್ ಓನರ್ ಕಡೆ ಆಗಿರೋದ್ರಿಂದ ಯಾವುದೇ ಬ್ರೋಕರೇಜ್ ಇರೋದಿಲ್ಲ, ಯಾವುದೇ ಮಧ್ಯವರ್ತಿಗಳಿಂದ ಕಮಿಷನ್ಸ್ ಏನೂ ಇರೋದಿಲ್ಲ. ಅವರು ಕೊಡೋಂಥ ಇನ್ಸೆಂಟಿವ್ ನಿಮಗೆ ಡಿಸ್ಕೌಂಟ್ ಆಗಿ ಕೊಡ್ತಾ ಇದ್ವಿ. ಬನ್ನಿ, ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಸರ್, ಬುಕ್ಕಿಂಗ್ ಎಲ್ಲ ಯಾವ ಥರ ಇರುತ್ತೆ ಸರ್? ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ, ನಾನು ಲೊಕೇಶನ್ನು ಮತ್ತು ಡೀಟೇಲ್ಸ್ ಕಳಿಸ್ತೀನಿ. ಬನ್ನಿ, ನಿಮ್ಗೆ ಓಕೆ ಆಯ್ತು ಅಂದರೆ 50,000 ಬುಕ್ಕಿಂಗ್ ಅಮೌಂಟ್ ಇರುತ್ತೆ, ಪ್ಲಸ್ ಲೀಗಲ್ ಒಪಿನಿಯನ್ ಬುಕ್ ಕೊಡ್ತೀವಿ. ಲೀಗಲ್ ನೋಡ್ಕೊಳ್ಳಿ. ಲೀಗಲ್ ಓಕೆ ಆಗಿದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 9 ಲಕ್ಷ ಡೌನ್ ಪೇಮೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಬರೀ 9 ಲಕ್ಷ ತೊಗೊಂಡು ಬನ್ನಿ, ಡೌನ್ ಪೇಮೆಂಟ್ ಮಾಡಿ. ಉಳಿದಿದ್ದು ನಿಮಗೆ EMI ಮಾಡಿಕೊಡ್ತೀವಿ ಬ್ಯಾಂಕ್ ಕಡೆಯಿಂದ. 50,000 ಡೌನ್ ಪೇಮೆಂಟ್ ಮಾಡಿ, ಲೀಗಲ್ ಬುಕ್ ತೊಗೊಂಡೋಗಿ ಲೀಗಲ್ ತೋರಿಸ್ಕೊಳ್ಳಿ. ಲೀಗಲ್ ಓಕೆ ಆಗಿದ ತಕ್ಷಣ ಬನ್ನಿ, ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಲೇಔಟ್ ತೋರಿಸೋದಕ್ಕೆ.